ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಭಾನುವಾರದ್ದೇ ಕಂಟಿನ್ಯೂಷನ್ ವ್ಲಾಗ್. ಎಳ್ನೀರು ಕುಡ್ಕೊಂಡು ಬಂದಮೇಲೆ ನಮ್ಮ ಅತ್ತೆ ಮಾವ ವೀಡಿಯೋ ಕಾಲ್ ಮಾಡಿದ್ರು. ಇಬ್ಬರು ಮಾತಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಏನಾದರೂ ಅಡುಗೆ ಮಾಡೋಣ ಅಂತ ಕಿಚನ್ನಿಗೆ ಬಂದೆ. ಸೊ ವೆಜ್ಜು ಇವಾಗ ಮನೇಲಿ ದೇವ್ರದ್ದು ಪ್ರಸಾದ ಎಲ್ಲ ಇದೆಯಲ್ಲ, ಚಿಕ್ಕಣ್ಣ ಸ್ವಾಮಿದು ಮತ್ತು ಶನಿದೇವ್ರ ದೇವಸ್ಥಾನದೆಲ್ಲ. ಹಾಗಾಗಿ ಹೊರಗಡೆ ಹೋಗು ನಾನ್ ವೆಜ್ ತಿನ್ನೋದು ಬೇಡ, ಮನೇಲೂ ಮಾಡೋದು ಬೇಡ ಇವತ್ತು ಅಂದ್ಬಿಟ್ಟು ಕ್ವಿಕ್ಕಾಗಿ ಫ್ರೈಡ್ ರೈಸ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಅನ್ನಕ್ಕಿಟ್ಟಿದ್ದೀನಿ. ಹಸಿ ಬಟಾಣಿ ಹಾಕಿದ್ದೀನಿ ನಾನು ಇದ್ರ ಜೊತೆಗೆ ಫ್ರೈಡ್ ರೈಸ್ಗೆ. ಒಂದು ಸ್ವಲ್ಪ ಮಾತ್ರ ಇತ್ತು ಹಸಿ ಬಟಾಣಿ, ಇನ್ನದು ಹಂಗೆ ಇಟ್ಬಿಟ್ಟೆ ವೇಸ್ಟ್ ಆಗಿಬಿಡುತ್ತಲ್ಲ ಅಂದ್ಬಿಟ್ಟು ಅದ್ರ ಜೊತೆನೇ ಅದನ್ನು ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಿನೂ ಬಟಾಣಿನೂ ಫ್ರೈಡ್ ರೈಸ್ಗೆ ಇಟ್ಟಿದ್ದೀನಿ, ಅನ್ನಕ್ಕಿಟ್ಟಿದ್ದೀನಿ. ತರಕಾರಿ ಕಟ್ ಮಾಡಿಕೊಂಡು, ಏನಿಲ್ಲ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ, ಕ್ಯಾಪ್ಸಿಕಮ್ ಕ್ಯಾರೆಟ್ ಅಷ್ಟೇ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋದು ಒನ್ ಟೈಮ್ಗಲ್ವ. ನಾನೇ ತರಕಾರಿನೂ ಕಟ್ ಮಾಡ್ಕೊತಾ ಇದ್ದೆ. ಆಮೇಲೆ ಶಶಿ ಬಂದು ಕೊಡು, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ಪಾಪ ನಿನಗೂ ಸ್ಟ್ರೈನ್ ಆಗಿರುತ್ತೆ ಜರ್ನಿ ಮಾಡಿ, ಕಟ್ ಮಾಡ್ಕೊಡ್ತೀನಿ ಕೊಡು ಅಂದ್ಬಿಟ್ಟು ಅವರು ಕೂಡ ತರಕಾರಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ರು. ನಾನು ರೇಗಿಸ್ತಾ ಇದ್ದೆ. ಗುಡ್, ನಾನು ಹೇಳ್ಕೊಟ್ಟಂಗೆ ಕಲಿತಾ ಇದ್ದೆ. ಗುಡ್, ಅಷ್ಟೇ ಇರೋದು. ಈರುಳ್ಳಿ, ಮೆಣಸಿನ್ಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು, ಇಷ್ಟು ತರಕಾರಿ ಹಾಕಿ ಫ್ರೈಡ್ ರೈಸ್ ಮಾಡೋದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೇ ರೆಡಿ ಮಾಡಿ ಇಟ್ಕೊಂಡಿರೋದು ಫ್ರೆಶ್ ಆಗಿ. ಸೊ ಹಿಂಗೆ ಎಮರ್ಜೆನ್ಸಿಗೆ ಬೇಕಾಗತ್ತೆ ಅಂತ. ಟೈಮ್ ಇಲ್ಲದೆ ಇದ್ದಾಗ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ, ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿಲ್ಲ. ಇದರಲ್ಲಿ ಒಂದು ಅರ್ಧ ಇರಬಹುದು ಅಷ್ಟೇ. ಯೂಸ್ ಆಗುತ್ತೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ, ನೀವು ಮನೇಲಿ ಮಾಡ್ಕೊಂಡು. ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಕಡ್ಡಿ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಇದಕ್ಕೆ ಮನೇಲೇ ರೆಡಿ ಮಾಡ್ಕೊಂಡಿರುವಂತಹ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಅನ್ನ ಕೂಡ ರೆಡಿ ಆಗಿಬಿಟ್ಟಿತ್ತು. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಫಸ್ಟಲ್ಲಿ ಕ್ಯಾರೆಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಕ್ಯಾರೆಟ್ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಬೇಗ ಸಾಫ್ಟ್ ಆಗೋಲ್ಲ. ಇದು ಸ್ವಲ್ಪ ಸಾಫ್ಟ್ ಆದಮೇಲೆ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ಕ್ಯಾರೆಟ್ ಹಾಕಿ ಒಂದು 2-3 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೋಸು ಕೂಡ ಇರಲಿಲ್ಲ ನಮ್ಮ ಮನೇಲಿ, ಕ್ಯಾಬೇಜ್ ಇರಲಿಲ್ಲ, ಬೇರೆ ಏನೂ ತರಕಾರಿ ಇರಲಿಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ಅದಷ್ಟನ್ನೇ ಹಾಕಿದೆ. ಆಮೇಲೆ ಅದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ ಅಂತ. ಆಮೇಲೆ 1 ಟೀ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಮತ್ತು ನಾರ್ಮಲಾಗಿ ಬಿರಿಯಾನಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಿರಿಯಾನಿ ಪೌಡರ್ ಮನೇಲಿ ಇದ್ದೇ ಇರುತ್ತೆ. ನಾನು ಅದನ್ನು ಕೂಡ 1 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ನಾನು ಫ್ರೈಡ್ ರೈಸ್ ಪೌಡ್ರ್ ಆಗಿರ್ಬೋದು, ಟೇಸ್ಟಿಂಗ್ ಪೌಡ್ರ್ ಬೇರೆ ಏನೂ ಯೂಸ್ ಮಾಡ್ತಾ ಇಲ್ಲ. ಇದು ಚೆನ್ನಾಗಿ ಎಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡು ಬಂದಮೇಲೆ ಲಾಸ್ಟಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಸೋಯಾ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೋಯಾ ಸಾಸ್ ಆ್ಯಡ್ ಮಾಡಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಎಲ್ಲರೂ ಲಾಸ್ಟಿಗೆ ಹಾಕ್ತಾರೆ ಗಾರ್ನಿಷಿಂಗಿಗೆ. ಫಸ್ಟ್ ನಾನು ಫಸ್ಟೇ ಹಾಕ್ಬಿಡ್ತೀನಿ, ಯಾಕಂದರೆ ಅದು ಕೂಡ ಫ್ಲೇವರ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಅಂತ. ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ತರಕಾರಿ ಎಲ್ಲ ಬೆಂದಮೇಲೆ ಲಾಸ್ಟಲ್ಲಿ ಬಿಸಿ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ನೋಡಿಬಿಟ್ಟು ಉಪ್ಪು ಬೇಕು ಅಂದರೆ ಆ್ಯಡ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಸಖತ್ ಟೇಸ್ಟಿ ಬಿಸಿಯಾಗಿ ಸ್ಪೈಸಿಯಾಗಿರುವಂತಹ ಫ್ರೈಡ್ ರೈಸ್ ಮನೇಲಿ ರೆಡಿಯಾಗಿ ಹೋಗ್ಬಿಡುತ್ತೆ. ಫಟಾಫಟ್ ಅಂತ ಒಂದು 5 ನಿಮಿಷದೊಳಗಡೆ, ಒಂದು 5-10 ನಿಮಿಷದೊಳಗಡೆ ಮಾಡ್ಕೊಂಬಿಡ್ಬೋದು. ನೀವು ಮನೇಲಿ ಟ್ರೈ ಮಾಡಿ, ಮಿಸ್ ಮಾಡಿದೆ. ಟೇಸ್ಟ್ ಅಂತೂ ಅದ್ಭುತವಾಗಿ ಬಂದಿತ್ತು. ಇವಾಗಂತೂ ಬೆಂಗಳೂರು ಕ್ಲೈಮೇಟ್ ಚಿಲ್ಡಾಗಿದೆ. ಈ ಚಳಿಗೆ ಬಿಸಿಯಾಗಿ ಈ ಥರ ಮನೇಲಿ ಮಾಡ್ಕೊಂಡು ತಿನ್ನಿ. ನೀವು ಹೊರಗಡೆ ಹೋಗಿ ತಿನ್ನಬೇಕು ಅನ್ನೋ ಆಸೆನೇ ಹೋಗ್ಬಿಡುತ್ತೆ. ಅಷ್ಟು ರುಚಿಯಾಗಿ ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಬಿಡ್ಬೋದು. ನಾನು ಅದಕ್ಕೆ ಎಕ್ಸ್ಟ್ರಾ ಏನೂ ಹಾಕಿಲ್ಲ ಅಂದರೂ ಕೂಡ ರುಚಿ ಅಂತೂ ಅದ್ಭುತವಾಗಿ ಬಂದಿತ್ತು. ಹೇಗಿತ್ತು ಅಂತ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಊಟ ಆದಮೇಲೆ ಫಸ್ಟು ತರಕಾರಿ ತೊಗೊಂಬಂದ್ಬಿಡೋಣ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿದ್ವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್. ನಮ್ಮಂಥವ್ರನ್ನೂ ಕೂಡ ಬೆಳೆಸಿ ಅಂತ ಕೇಳ್ಕೊತೀನಿ. ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಿಸ್ ಮಾಡಬೇಡಿ.